ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಧಾರವಾಡ ಮತ್ತು ದಾವಣಗೆರೆಯಲ್ಲಿ ಬೆಳ್ಳಂಬೆಳಗ್ಗೆ ಲೋಕಾಯುಕ್ತ ಅಧಿಕಾರಿಗಳು ದಾಳಿ ಮಾಡಿದ್ದಾರೆ. ಭ್ರಷ್ಟ ಅಧಿಕಾರಿಗಳ ನಿವಾಸಗಳ ಮೇಲೆ ಲೋಕಾಯುಕ್ತ ಅಧಿಕಾರಿಗಳ ದಾಳಿಯಾಗಿದೆ. ಬೆಳ್ಳಂಬೆಳಗ್ಗೆ ಧಾರವಾಡ ಮತ್ತು ದಾವಣಗೆರೆ ಇಲ್ಲೆಲ್ಲ ಕೂಡ ಲೋಕಾಯುಕ್ತ ಅಧಿಕಾರಿಗಳು ದಾಳಿ ಮಾಡಿದ್ದು, ಧಾರವಾಡದಲ್ಲಿ ಸರ್ವೆ ಇಲಾಖೆಯ ಸೂಪರ್ವೈಸರ್ ಮನೆ ಮೇಲೂ ಕೂಡ ದಾಳಿಯಾಗಿದೆಯಂತೆ. ಸೋಮಲಿಂಗಪ್ಪ ಮನೆ ಮತ್ತು ಕಚೇರಿ ಮೇಲೆ ಏಕಕಾಲಕ್ಕೆ ಲೋಕಾಯುಕ್ತ ಅಧಿಕಾರಿಗಳು ದಾಳಿ ಮಾಡಿದ್ದಾರೆ. ಆದಾಯ ಮೀರಿ ಆಸ್ತಿ ಗಳಿಸಿರುವ ಆರೋಪದ ಹಿನ್ನೆಲೆಯಲ್ಲಿ ಈ ದಾಳಿಯಾಗಿದೆಯಂತೆ. ಅರ್ಜುನ್ ರವರ ಕಚೇರಿ, ಫಾರ್ಮ್ ಹೌಸ್ ಮೇಲೆ ಲೋಕಾಯುಕ್ತ ಅಧಿಕಾರಿಗಳು ದಾಳಿ ಮಾಡಿದ್ದಾರೆ. ದಾವಣಗೆರೆ ಬೆಸ್ಕಾಂನಲ್ಲಿ ಸಿವಿಲ್ ವಿಭಾಗದಲ್ಲಿ ಸೇವೆ ಸಲ್ಲಿಸುತ್ತಿದ್ದಾರೆ ಅರ್ಜುನ್. ಶಿವಮೊಗ್ಗದ ಮನೆ, ಫಾರ್ಮ್ ಹೌಸ್ ಮೇಲೂ ಕೂಡ ಏಕಕಾಲದಲ್ಲಿ ದಾಳಿಯಾಗಿದೆಯಂತೆ. ಧಾರವಾಡ ಮತ್ತು ದಾವಣಗೆರೆಯಲ್ಲಿ ಲೋಕಾಯುಕ್ತ ಅಧಿಕಾರಿಗಳು ದಾಳಿ ಮಾಡಿದ್ದು, ಎಲ್ಲ ದಾಖಲೆಗಳ ಪರಿಶೀಲನೆಯಲ್ಲಿ ಲೋಕಾಯುಕ್ತ ಅಧಿಕಾರಿಗಳು ಬ್ಯುಸಿಯಾಗಿದ್ದಾರೆ. ಸಾರ್ವಜನಿಕರಿಂದ ಅತಿ ಹೆಚ್ಚು ದೂರುಗಳು ಹೋದ ಬಳಿಕನೇ ಅವರ ಬಗ್ಗೆ ಒಂದಷ್ಟು ಮಾಹಿತಿ ಕಲೆ ಹಾಕಿ ಈ ದಾಳಿಗಳಾಗತ್ತೆ ಲೋಕಾಯುಕ್ತ ಅಧಿಕಾರಿಗಳಿಂದ. ಹಾಗಾಗಿ ಎಲ್ಲೆಲ್ಲಿ ವಂಚನೆ ಮಾಡಿದ್ದಾರೆ, ಎಷ್ಟೆಷ್ಟು ಇವರು ಅಕ್ರಮ ಎಸಗಿದ್ದಾರೆ, ಯಾವ ರೀತಿ ಲಂಚ ಪಡೆದುಕೊಂಡಿದ್ದಾರೆ, ಈ ಆಸ್ತಿ ಎಲ್ಲ ಹೆಂಗೆ ಬಂತು, ಇದಕ್ಕೆ ದಾಖಲೆಗಳಿದೆಯಾ, ಇವರ ಆದಾಯ ಎಷ್ಟು, ಎಲ್ಲ ರೀತಿಯಲ್ಲೂ ಕೂಡ ಲೋಕಾಯುಕ್ತ ಅಧಿಕಾರಿಗಳ ಪರಿಶೀಲನೆ ಆಗುತ್ತೆ. ಸೊ ಬೆಳ್ಳಂಬೆಳಗ್ಗೆ ದಾಳಿಯಾಗಿದ್ದು, ಈಗಲೂ ಕೂಡ ಪರಿಶೀಲನೆ ಮುಂದುವರೆಸಿದ್ದಾರಂತೆ ಅಧಿಕಾರಿಗಳು. ಧಾರವಾಡ ಮತ್ತು ದಾವಣಗೆರೆಯಲ್ಲಿ ಎರಡು ಕಡೆ ದಾಳಿಯಾಗಿದೆ ಲೋಕಾಯುಕ್ತ ಅಧಿಕಾರಿಗಳಿಂದ. ಒಂದು ಕಡೆ ದಾವಣಗೆರೆಯಲ್ಲಿ ಅರ್ಜುನ್ ಅವರ ನಿವಾಸದ ಮೇಲೆ ದಾಳಿಯಾಗಿದ್ದು, ಈ ಕಡೆ ಧಾರವಾಡದಲ್ಲಿ ಸೋಮಲಿಂಗಪ್ಪ ಅವರ ನಿವಾಸದ ಮೇಲೂ ಕೂಡ ಅಧಿಕಾರಿಗಳು ದಾಳಿ ಮಾಡಿದ್ದಾರೆ. ಪ್ರಮುಖವಾಗಿ ಆದಾಯ ಮೀರಿ ಆಸ್ತಿ ಗಳಿಸಿರುವ ಆರೋಪದ ಹಿನ್ನೆಲೆಯಲ್ಲೇ ದಾಳಿಗಳ ಆಗೋದು. ದಾವಣಗೆರೆಯಲ್ಲಿ ಬೆಸ್ಕಾಂ ಇಂಜಿನಿಯರ್ ಅರ್ಜುನ್ ಅವರ ನಿವಾಸದ ಮೇಲೆ ದಾಳಿಯಾಗಿದೆ. ಅರ್ಜುನ್ ಅವರ ಕಚೇರಿ ಮತ್ತು ಫಾರ್ಮ್ ಹೌಸ್ ಮೇಲೂ ಕೂಡ ಲೋಕಾಯುಕ್ತ ಅಧಿಕಾರಿಗಳು ದಾಳಿ ಮಾಡಿದ್ದು, ಅಲ್ಲೂ ಕೂಡ ಪರಿಶೀಲನೆ ಮಾಡ್ತಿದ್ದಾರಂತೆ. ಈ ಕಡೆ ದಾವಣಗೆರೆಯ ಬೆಸ್ಕಾಂನಲ್ಲಿ ಸಿವಿಲ್ ವಿಭಾಗದಲ್ಲಿ ಸೇವೆ ಸಲ್ಲಿಸುತ್ತಿದ್ದಾರೆ ಅರ್ಜುನ್. ಹಾಗಾಗಿ ಶಿವಮೊಗ್ಗದಲ್ಲಿ ಅವರ ಮನೆ, ಫಾರ್ಮ್ ಹೌಸ್ ಮೇಲೂ ಕೂಡ ಏಕಕಾಲದಲ್ಲೇ ದಾಳಿ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಅದೇ ರೀತಿ ಧಾರವಾಡದಲ್ಲಿ ಸರ್ವೆ ಇಲಾಖೆಯ ಸೂಪರ್ವೈಸರ್ ಮನೆ ಮೇಲೆ ದಾಳಿಯಾಗಿದೆ. ಸೋಮಲಿಂಗಪ್ಪ ಅವರಿಗೆ ಸಂಬಂಧಪಟ್ಟಂತಹ ಮನೆ ಮತ್ತು ಕಚೇರಿ ಮೇಲೆ ಏಕಕಾಲಕ್ಕೆ ಲೋಕಾಯುಕ್ತ ಅಧಿಕಾರಿಗಳು ದಾಳಿ ಮಾಡಿದ್ದು, ಎಲ್ಲ ದಾಖಲೆಗಳ ಪರಿಶೀಲನೆಯಲ್ಲಿ ಅಧಿಕಾರಿಗಳು ತೊಡಗಿದ್ದಾರೆ ಅಂತ. ಈಗ ಹೆಂಗಾಗಿದೆ ವ್ಯವಸ್ಥೆ ಅಂದ್ರೆ, ಸಾರ್ವಜನಿಕರು ಏನಾದ್ರೂ ಕೆಲಸಗಳಾಗಬೇಕು ಅಂತ ಹೋದಾಗ ಲಂಚ ಕೇಳಿರ್ತಾರೆ, ಲಂಚಕ್ಕೆ ಡಿಮಾಂಡ್ ಮಾಡಿರ್ತಾರೆ. ಹಂಗಾಗಿ ಬೇಸತ್ತು ಬಿಡ್ತಾರೆ ಜನ. ಪಾಪ ಬಡವರು ಇವರೆಲ್ಲ ಹೋಗಿ ಕೆಲಸಗಳು ಆಗಬೇಕು ಅಂದ್ರೆ ದುಡ್ಡು ಕೊಡಬೇಕು, ಎಲ್ಲಿಂದ ಕೊಡ್ತಾರೆ ದುಡ್ಡು? ಇವರ ಕಾಟಕ್ಕೆ ಬೇಸತ್ತು ಲೋಕಾಯುಕ್ತಕ್ಕೆ ದೂರುಗಳು ಹೋದ ಬಳಿಕ ಇವರ ಆದಾಯ ಎಷ್ಟು ಆಸ್ತಿ ಮಾಡಿದ್ದಾರೆ, ಎಲ್ಲೆಲ್ಲ ಅಕ್ರಮ ಎಸಗಿದ್ದಾರೆ, ಎಲ್ಲವನ್ನ ಪರಿಶೀಲನೆ ಮಾಡೋದಕ್ಕೆ ಈ ದಾಳಿ ಆಗೋದು. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಶ್ರೀಧರ್ ದೂರವಾಣಿ ಸಂಪರ್ಕದಲ್ಲಿ. ಶ್ರೀಧರ್, ಮತ್ತಷ್ಟು ಡೀಟೇಲ್ಸ್ ಏನ್ ಕೊಡ್ತೀರಿ? ಖಂಡಿತ ಶ್ರುತಿ, ಈಗಾಗಲೇ ಅಕ್ರಮವಾಗಿ ಹಣ ಗಳಿಕೆ ಮಾಡಿರುವ ಹಿನ್ನೆಲೆಯಲ್ಲಿ ಇವತ್ತು ಬೆಳಿಗ್ಗೆ ಲೋಕಾಯುಕ್ತ ದಾಳಿ ಆಗಿರುವಂತದ್ದು. ಧಾರವಾಡದ ಸರ್ವೆ ಇಲಾಖೆಯ ಸೂಪರ್ವೈಸರ್ ಆಗಿರುವಂತಹ SF ಸಿದ್ದನಗೌಡರ ಮನೆ ಮೇಲೆ ದಾಳಿ ಆಗಿದೆ. ಅಷ್ಟೇ ಅಲ್ಲದೆ ಒಟ್ಟು 4 ಭಾಗದಲ್ಲಿ ದಾಳಿಯನ್ನು ನಡೆಸಿರುವಂತಹ ಲೋಕಾಧಿಕಾರಿಗಳು ಎಷ್ಟೆಷ್ಟು ಆಸ್ತಿಯನ್ನು ಗಳಿಕೆ ಮಾಡಿದ್ರೆ ಅಥವಾ ಅಕ್ರಮವಾಗಿ ಎಲ್ಲೆಲ್ಲಿ ಹಣ ಗಳಿಕೆಯನ್ನ ಮಾಡಿರುವಂತಹ ಹಿನ್ನೆಲೆಯಲ್ಲಿ ಈಗಾಗಲೇ ದಾಳಿಯನ್ನು ನಡೆಸಿ ಪರಿಶೀಲನೆಯನ್ನ ಮಾಡ್ತಿರುವಂತದ್ದು. ಈ ನಿಟ್ಟಿನಲ್ಲಿ ಈಗಾಗಲೇ ಹಲವಾರು ದಿನಗಳಿಂದ ಕೂಡ ಸಿದ್ದನಗೌಡರ ಮೇಲೆ ಹಲವಾರು ಆರೋಪಗಳು ಕೇಳಬೇಕು. ಈ ನಿಟ್ಟಿನಲ್ಲಿ ಈಗಾಗಲೇ ದಾಳಿಯನ್ನು ನಡೆಸಿರುವಂತಹ ಅಧಿಕಾರಿಗಳು ಈಗ ಪರಿಶೀಲನೆ ಮಾಡಿದ್ದಾರೆ. ಅಷ್ಟೇ ಅಲ್ಲದೆ ವಿಶೇಷವಾಗಿ ಬಹಳಷ್ಟು ದೊಡ್ಡದಾದಂತಹ ಕಟ್ಟಡಗಳ ಇವರ ಬಳಿ ಇರುವಂತದ್ದು. ಹೀಗಾಗಿ ಮನೆಯನ್ನ ಸೇರಿ ಈಗಾಗಲೇ ಒಟ್ಟು 4 ಭಾಗದಲ್ಲಿ ಈಗಾಗಲೇ ಅಧಿಕಾರಿಗಳು ದಾಳಿಯನ್ನು ನಡೆಸಿ ಓಕೆ, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ.